ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಇವತ್ತಿನ ರೆಸಿಪಿ ಬೇಳೆ ರಸಂ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬನ್ನಿ ಈಗ ಇವತ್ತಿನ ಸ್ಪೆಷಲ್ ಬೇಳೆ ರಸಂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆ, ಒಂದು 2ರಿಂದ 3 ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹಾಕೋತಾ ಇದ್ದೀನಿ. ಬೇಳೆ ಹಾಕ್ಕೊಂಡಿದ್ದಾದಮೇಲೆ ಒಂದು 2 ಟೊಮೆಟೊ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಕೆಲವೊಬ್ಬರು ಟೊಮೆಟೊನ ಹಾಗೆ ಹಾಕೋತಾರೆ. ಸೊ ಕಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಹಾಕೊಳ್ಳಿ, ಯಾಕೆಂದರೆ ಅದರಲ್ಲಿ ಹುಳಗಳಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ, ಸಾಕು. ಒಂದು 2 ಸ್ಪೂನಷ್ಟು ಎಣ್ಣೆ ಏನಕ್ಕೆ ಹಾಕೊಳ್ಳೋದು ಅಂತಂದರೆ ತುಂಬ ಬೇಗ ಬೇಳೆ ಬೇಯೋದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡ್ತೀರಿ. ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಲ್ಲುಪ್ಪು ನೋಡಿ, ಈ ರೀತಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ವಿಜಿಲಷ್ಟು ಕೂಗಿಸ್ಕೊಳ್ಳೋಣ. 2 ವಿಜಿಲ್ ಆಗಿದೆ. ಈಗ ಇದನ್ನು ಸೌಟಲ್ಲೇ ಬಸ್ಕೊಳ್ಳೋಣ, ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶರಲ್ಲೇ ಮಾಡ್ಕೋತೀನಿ, ಸೌಟಲ್ಲಿ ಹಾಕ್ತಾ ಇರಲಿಲ್ಲ. ಸೊ ಈ ರೀತಿ ಇದನ್ನ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ನಾವು ಮ್ಯಾಶ್ ಮಾಡ್ಕೊಂಡಿರುವಂಥ ಮಿಕ್ಸ್ನ ಸೋದಿಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಿಮಗೆ ರಸಮು ಟೇಸ್ಟು ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇನ್ನೂ ಬೇಳೆ ಹಾಗಾಗಿ ಇದೆ. ಇದನ್ನು ಕೂಡ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಇನ್ನೂ ಸ್ವಲ್ಪ ಇದೆ. ಇದು ಕಂಪ್ಲೀಟಾಗಿ ಇದ್ರದ್ದು ರಸನ ಫುಲ್ ಇದನ್ನು ಮ್ಯಾಶ್ ಮಾಡ್ಕೊಡ್ಬೇಕು. ಚೂರು ಮಾತ್ರ ಮಿಕ್ಕುತ್ತೆ ನಿಮಗೆ, ಅದು ವೇಸ್ಟು. ನೋಡಿ, ಈ ವೇಸ್ಟ್ನ ರಿಮೂವ್ ಮಾಡ್ಕೊಬಿಡಿ. ನೋಡಿ, ಈ ರೀತಿ ಇದನ್ನು ಸೋದಿಸಿ ಇಕ್ಕೋಬೇಕು. ಈಗ ರಸಮ್ಗೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾನು ಅದೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋದಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ. ನೋಡಿ, ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಒಂದು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಜಜ್ಜಬೇಡಿ, ಲೈಟಾಗಿ ಜಜ್ಕೊಳ್ಳಿ. ಮತ್ತು ಒಂದು 6ರಿಂದ 7 ಒಣಗಿದ ಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಇಂಗು, 1 ಸ್ಪೂನಷ್ಟು ಮೆಣಸಿನ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ. ಸೊ 1 ಸ್ಪೂನ್ ಅಂದರೆ ಕಂಪ್ಲೀಟಾಗಿ 1 ಸ್ಪೂನ್ ತೊಗೊಳ್ಳಿ. ಈಗ ಇದನ್ನು ಫಸ್ಟು ಸಿಮ್ ಮಾಡ್ಕೋಬೇಕು. ಸಿಮ್ ಮಾಡಿಕೊಂಡು ಇದನ್ನು ಒಂದೊಂದೇ ಹಾಕೋಬೇಕು. ಇದು ಹಸಿ ಘಾಟೆಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಸೀದ್ಸಕ್ಕೆ ಹೋಗಬೇಡಿ, ಸೀದ್ಸಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಇದಕ್ಕೆ ನಾನು ಕರಿಬೇವು ಹಾಕೋತಾ ಇದ್ದೀನಿ.
ಇದೆಲ್ಲ ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಪೌಡರ್ಗಳನ್ನ ಹಾಕೋಬಿಡ್ತೀನಿ. ರಸಮ್ಗೆ ಈ ಮಸಾಲೆಗಳೇ ಟೇಸ್ಟು. ಸೊ ಮಸಾಲ ಯಾವತ್ತೂ ಅಷ್ಟೇ ಸೀದಿಸ್ಕೋಬಾರ್ದು, ಲೈಟಾಗಿ ಅದನ್ನು ಹುರ್ಕೋಬೇಕು. ಒಂದು 30 ಸೆಕೆಂಡು ಈ ರೀತಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಇದಕ್ಕೆ 1 ಕಪ್ನಷ್ಟು ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಆಲ್ರೆಡಿ ಸೋಸಿ ಇಟ್ಕೊಂಡಿರುವಂಥ ಮಿಕ್ಸ್ನ ಹಾಕೋಬೇಕು. ನೋಡಿ ಈ ರೀತಿ ಕುದಿ ಬಂದರೆ ಸಾಕು. ಇದಕ್ಕೆ ನಾವು ಆಲ್ರೆಡಿ ಸೋಸಿ ಇಟ್ಕೊಂಡಿರುವಂಥ ಬೇಳೆನ ಹಾಕೊಳ್ಳೋಣ. ನೀರನ್ನ ನೋಡಿಕೊಂಡು ಹಾಕೊಳ್ಳಿ, ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಹಂಗಂತೂ ತುಂಬ ಗಟ್ಟಿ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ರಸ ಯಾವ ರೀತಿ ನೀವು ಮಾಡ್ಕೋತೀರ ಮನೆಯಲ್ಲಿ ಅಷ್ಟರಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ನೀವು ತುಂಬ ನೀರು ಹಾಕ್ಕೊಳಕ್ಕೆ ಹೋದರೆ ಆ ಮಸಾಲ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಂಗಂತೂ ತುಂಬ ಗಟ್ಟಿನೂ ಮಾಡ್ಕೋಬೇಡಿ. ಸ್ವಲ್ಪ ನೀರು ಹಾಕೊಳ್ಳೋಣ, ಸ್ವಲ್ಪ ಗಟ್ಟಿ ಆಯ್ತಿದ್ದು. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಇದೊಂದು ಕುದಿ ಬಂದರೆ ಸಾಕು, ರಸಮ್ ರೆಡಿ ಆಗಿರುತ್ತೆ. ನೋಡಿ ಮಸಾಲೆಗಳೆಲ್ಲ ಹೆಂಗಿದೆ. ನೋಡಿ ಕುದೀತಾ ಇದೆ, ರಸಮ್ ಸ್ಮೆಲ್ ಗಮ್ ಅಂತ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾನು ಬೇಳೆ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನ ನೀವು ಫಸ್ಟ್ ನೋಡಬೇಕು ಅಂತಂದರೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.